Hi children, welcome back to our Kannada class. Today I am going to teach a new lesson for you. Lesson number 7, ಉಪಕಾರವಂ ಮಾಡಿ ಕೆಟ್ಟ ಕಪಿಯ ಕತೆ. ಮಕ್ಕಳೇ, ಈ ದಿನ ತರಗತಿಯಲ್ಲಿ ನಾವು ಗದ್ಯ 7 ನೋಡಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ಗದ್ಯ 7 ಉಪಕಾರವಂ ಮಾಡಿ ಕೆಟ್ಟ ಕಪಿಯ ಕತೆ. ಸೊ ಈ ಪಾಠಕ್ಕೆ ಮುಂಚಿತವಾಗಿ ನಾವು ಮೈಂಡ್ ಮ್ಯಾಪನ್ನು ನೋಡೋಣ. ಈ ಮೈಂಡ್ ಮ್ಯಾಪ್ ಅಂದರೆ ಈ ಒಂದು ಕಥೆಯಲ್ಲಿ ಯಾರ್ಯಾರು ಯಾವ ಯಾವ ಸನ್ನಿವೇಶಗಳು ಬರ್ತವೆ ಅಂತ ನೋಡೋಣ. ಈಗ ಮೊದಲಿಗೆ ಈ ಪಾಠದಲ್ಲಿ ಕಾಮ್ಯಕ ಎಂಬ ಊರನ್ನು ಗಮನಿಸಬಹುದು. ಯಾವರು? ಕಾಮ್ಯಕ ಎಂಬ ಊರನ್ನು ಗಮನಿಸಬಹುದು. ಅಲ್ಲಿ ಕಥಕನೊಬ್ಬ ಬೇಡನಿದ್ದನು. ಕಥಕ ಎಂಬ ಬೇಡನಿರ್ತಾನೆ. ಆ ಬೇಡನು ಹುಲಿಯನ್ನು ಬೇಟೆಯಾಡಕ್ಕೆ ಹೋಗುತ್ತಾನೆ. ಆಗ ಈ ಕಥಕನು ಹುಲಿಗೆ ಬಾಣವನ್ನು ಬಿಟ್ಟಿರ್ತಾನೆ. ಅದು ಗುರಿ ತಪ್ಪಿರುತ್ತೆ. ಆಗ ಹುಲಿಯು ಇವನನ್ನು ಅಟ್ಸ್ಕೊಂಡು ಬಂದಿರುತ್ತೆ. ಅದೇ ರೀತಿ ಕಪಿ ಇವನನ್ನು ಕಾಪಾಡುತ್ತೆ. ಹೇಗೆ ಕಾಪಾಡುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಕಪಿ ಮೋಸ ಹೋದ ಪರಿಯನ್ನು ನೋಡಬಹುದು. ಅದೇ ರೀತಿ ಹುಲಿ ಕಪಿಗೆ ಅಂದರೆ ಕೋತಿಗೆ, ಮಂಗನಿಗೆ ಕಥೆಯನ್ನು ಹೇಳುತ್ತೆ. ಯಾವ ಕಥೆ ಅಂದರೆ ಶಿವಭೂತಿ ಹಾಗೂ ಕಂಬಳಕನ ಕಥೆ. ಸೊ ಈ ಎಲ್ಲ ನಾವು ಒಂದು ಕ್ಯಾರೆಕ್ಟರ್ಸ್ನ ಈ ಒಂದು ಪಾಠದಲ್ಲಿ ನೋಡಬಹುದು. ಇದು ಮೈಂಡ್ ಮ್ಯಾಪ್ ಆಗಿರುತ್ತೆ. ಮಕ್ಕಳೇ, ಈಗ ನಾವು ಈ ಒಂದು ಪಾಠದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಸೊ ವರ್ಡ್ ಮೀನಿಂಗ್ಸ್, ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್. ಪಾತಕ, ಪಾತಕ, ಪಾಪಿ, ಡೇಂಜರ್. ವಿಶ್ವಾಸಘಾತುಕ, ವಿಶ್ವಾಸಘಾತುಕ, ನಂಬಿಕೆ ಕಳೆದುಕೊಂಡವನು. ಹೂ ಹ್ಯಾಸ್ ಲಾಸ್ಟ್ ಫೈತ್. ಕೂಪ, ಬಾವಿ, ವೆಲ್. ಕಾಪುರುಷ, ನೀಚ ಮನುಷ್ಯ, ವಿಕೆಟ್. ಮೊರೆ, ಮುಖ, ಮೊಗ, ಫೇಸ್. ಅಮೂಲ್ಯ, ಬೆಲೆ ಬಾಳುವ, ವ್ಯಾಲ್ಯೂಬಲ್. ದೀಸ್ ಆರ್ ಆಲ್ ವರ್ಡ್ ಮೀನಿಂಗ್ಸ್ ಇನ್ ದಿಸ್ ಲೆಸನ್. ಮಕ್ಕಳೇ, ಈಗಾಗಲೇ ನಾವು ಮೈಂಡ್ ಮ್ಯಾಪ್ ಮತ್ತು ಪದಗಳ ಅರ್ಥವನ್ನು ತಿಳಿದುಕೊಂಡಿದ್ದೀವಿ. ಈಗ ಪಾಠದ ಕಡೆ ಹೋಗೋಣ. ಪಾಠವನ್ನು ಓದ್ತೀನಿ, ಗಮನಿಸಿ. ಗದ್ಯ 7 ಉಪಕಾರವಂ ಮಾಡಿ ಕೆಟ್ಟ ಕಪಿಯ ಕತೆ. ಇದು ಸ್ಟೋರಿ ಆಗಿರುತ್ತೆ. ಈಗ ಸ್ಟೋರಿನ ರೀಡ್ ಮಾಡ್ತೀನಿ. ಕಾಮ್ಯಕ ಎಂಬ ವನದಲ್ಲಿ ಕಥಕನೆಂಬ ಬೇಡನಿದ್ದನು. ಆತನೊಂದು ದಿನ ಬೇಟೆಗೆಂದು ಕಾಡಿಗೆ ಹೋಗಿದ್ದನು. ಅಲ್ಲಿ ವಯಸ್ಸಾದ ಒಂದು ಹುಲಿಯನ್ನು ಕಂಡನು. ಅದನ್ನು ಹೊಡೆಯಲು ಹೋಗಿ ಗುರಿ ತಪ್ಪಲು ಆ ಹುಲಿ ಕೋಪದಿಂದ ಅವನನ್ನು ಅಟ್ಟಿಸಿಕೊಂಡು ಬಂತು. ಆಗ ಆ ಬೇಡನು ವೇಗದಿಂದ ಒಂದು ದೊಡ್ಡ ಮರವನ್ನು ಹತ್ತತೊಡಗಿದ. ಆ ಮರದಲ್ಲಿ ಕಪಿಗಳ ಗುಂಪು ವಾಸವಾಗಿತ್ತು. ಮರದ ಕೊಂಬೆಯನ್ನು ಹಿಡಿದು ಮೇಲಕ್ಕೇರುತ್ತಿದ್ದ ಬೇಡನನ್ನು ಕಂಡು ಒಂದು ಕಪಿ ಅಂಜದಿರೋ ಎಂದು ತನ್ನ ಕೈಯನ್ನು ನೀಡಿ ರಕ್ಷಿಸಿತು. ಇದನ್ನು ಕಂಡ ಹುಲಿ, ಎಲೈ ಕಪಿಯೇ, ನೀನು ಮನುಷ್ಯನನ್ನು ಹತ್ತಿರ ಸೇರಿಸಿಕೊಂಡು ನನಗೆ ಸಿಗದಂತೆ ದೂರಗೊಳಿಸಬೇಡ. ಇವನು ಮಹಾಪಾತಕನು, ವಿಶ್ವಾಸಘಾತುಕನು, ಅನುಕೂಲ ಸಿಂಧು. ಸಮಯ ಬಂದಲ್ಲಿ ನಿನಗೂ ಕೆಡಕು ಉಂಟು ಮಾಡದಿರನು. ಆದ್ದರಿಂದ ಇವನನ್ನು ಕೆಳಗೆ ಬೀಳಿಸು, ಕೊಂದು ತಿಂದು ಬಿಡುವೆ ಎಂದು ಹೇಳಿತು. ಅದಕ್ಕೆ ಆ ಕಪಿ ಕುಪಿತನಾಗಿ, ಶರಣು, ಬಂದವನನ್ನು ಒಪ್ಪಿಸಲಾರೆ. ನೀನು ಬಂದ ದಾರಿ ಹಿಡಿದು ಹೊರಡು ಎಂದಿತು. ಮತ್ತೊಮ್ಮೆ ಹುಲಿ ಹೀಗೆಂದು, ಎಲೇ ಕಪಿರಾಯ, ನನ್ನ ಮಾತು ಕೇಳದೆ ನೀನು ಈ ಕಳ್ಳನನ್ನು ಕಾಪಾಡಿದರೆ ಕಂಬಳಕಗೋ ಶಿವಭೂತಿಗೂ ಆದ ಕಥೆಯಂತೆ ಆದಿತು ಎಂದಿತು. ಆಗ ಕಪಿ ಅದೇನೆಂದು
ಕೇಳಿತು. ಆಗ ಹುಲಿ ಅದನ್ನು ಹೇಳತೊಡಗಿತು. ಮಕ್ಕಳೇ, ಈಗಾಗಲೇ ನಾನು 2 ಪ್ಯಾರಾಗ್ರಾಫ್ನ ಓದಿದ್ದೀನಿ. ಆ 2 ಪ್ಯಾರಾಗ್ರಾಫ್ನ ಅರ್ಥವನ್ನು ತಿಳಿಯೋಣ. ಕಾಮ್ಯಕ ಎಂಬ ಊರಿನಲ್ಲಿ ಕಥಕನೆಂಬ ಬೇಡನಿದ್ದನು. ಕಾಮ್ಯಕ ಎಂಬ ಊರಿನಲ್ಲಿ ಕಥಕನೆಂಬ ಬೇಡನಿದ್ದನು. ನೋಡಿ, ಇವನೇ ಕಥಕನು, ಬೇಡನು. ಈ ಬೇಡನು ಒಂದು ದಿನ ಕಾಡಿನಲ್ಲಿ ಬೇಟೆಗೆಂದು ಹೋಗ್ತಾನೆ. ಒಂದು ದಿನ ಕಾಡಿಗೆ ಬೇಟೆಗೆ ಹೋಗ್ತಾನೆ. ಈ ಬೇಟೆಯ ಸಂದರ್ಭದಲ್ಲಿ ಬಾಣವನ್ನು ಬಿಡ್ತಾನೆ. ಒಂದು ಹುಲಿ ಇರುತ್ತೆ, ಆ ಹುಲಿಗೆ ಬಾಣವನ್ನು ಬಿಡ್ತಾನೆ. ಆಗ ಹುಲಿಗೆ ಈ ಬಾಣ ತಗಲಿರೋದಿಲ್ಲ. ಹಾಗಾಗಿ ಏನು ಮಾಡುತ್ತೆ ಅಂದರೆ ಕಥಕನನ್ನು ಅಟ್ಟಿಸಿಕೊಂಡು ಹೋಗುತ್ತೆ, ತಿಂದಾಕ್ಬಿಡಬೇಕು ಅಂತೇಳಿ. ಯಾಕಂದರೆ ಇವನು ಬಾಣ ಬಿಟ್ಟಿರೋದು ಅದಕ್ಕೆ ತಗಲಿರೋದಿಲ್ಲ, ತಪ್ಪಾಗಿರುತ್ತೆ, ಮಿಸ್ ಆಗೋಗಿರುತ್ತೆ. ಆಗ ಈ ಹುಲಿ ರಭಸವಾಗಿ ಕೋಪದಿಂದ ಹೋಗ್ತಾ ಇದೆ, ತಿಂದಾಕಬೇಕು ಅಂಥೇಳಿ. ಇವನು ತಕ್ಷಣವೇ ಓಡ್ತಾ ಇದ್ದಾನೆ. ಒಂದು ದೊಡ್ಡ ಮರದ ಮೇಲೆ ಹತ್ಕೊಂಡ್ಬಿಡ್ತಾನೆ. ಆ ಮರದಲ್ಲಿ ಕಪಿ ಸೈನ್ಯ ಇರುತ್ತೆ. ಆ ಕಪಿ ಸೈನ್ಯ ವಾಸವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇವನು ಕಥಕನು ಹುಲಿಗೆ ಬಾಣ ಬಿಟ್ಟಿರ್ತಾರೆ, ಬಾಣ ತಪ್ಪಾಗಿರುತ್ತೆ, ಹುಲಿ ಅಟ್ಸ್ಕೊಂಡು ಬಂದಿರುತ್ತೆ. ಇವನು ಓಡಿ ಹೋಗಿ ಮರದ ಮೇಲೆ ಕೂತ್ಕೊಳ್ತಾನೆ. ಆಗ ಆ ಮರದಲ್ಲೇ ಕಪಿಗಳು, ವಾನರರು, ಮಂಗಗಳು ವಾಸವಾಗಿರುತ್ತೆ. ಆಗ ಈ ಕಪಿ ಹೇಳುತ್ತೆ, ಅಂಜದಿರು, ಭಯಪಡದಿರು. ಅಂಜದಿರು ಅಂದರೆ ಭಯಪಡದಿರು, ನಿನ್ನನ್ನು ನಾನು ರಕ್ಷಿಸುವೆ ಎಂದು ಹೇಳುತ್ತೆ ಕಪಿ. ಮತ್ತೆ ಹುಲಿ ತಕ್ಷಣವೇ ಬಂದು, ಎಲೇ ಕಪಿರಾಯ, ನೀನು ಇವನನ್ನು ಇಳಿಸಿಬಿಡು. ಮಾನವನ ಹತ್ರ ಸೇರಿಕೊಂಡು ನೀನು ಇವನ್ನ ರಕ್ಷಣೆ ಮಾಡ್ತಾ ಇದ್ದೀಯಾ? ಇವನು ಮಹಾಪಾತಕನು. ಯಾರೋ? ಕಾಮ್ಯಕ ವನದಲ್ಲಿರುವಂತಹ ಬೇಡನು ಮಹಾಪಾತಕನು, ಅಂದರೆ ವಿಶ್ವಾಸಘಾತುಕನು, ಕ್ರೂರಿ ಇವನು. ಇವನನ್ನು ಬಿಟ್ಟುಬಿಡು, ನಾನು ಈಗಲೇ ಕೊಂದು ತಿಂದು ಬಿಡುತ್ತೇನೆ ಅಂತೇಳಿ ಹುಲಿ ಹೇಳ್ತಾ ಇದೆ. ಆಗ ಕಪಿ ಹೇಳ್ತಾ ಇದೆ, ಎಲೇ ಹುಲಿಯೇ, ನಾನು ನನ್ನ ಬಂದವನಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ, ನಾನು ಉಪಕಾರವನ್ನೇ ಮಾಡ್ತೀನಿ, ಶರಣು ಅಂಥೇಳಿ ನೀನು ಬಂದ ದಾರಿ ಸೇರಿಕೋ ಅಂತ ಹೇಳುತ್ತದೆ. ಆಗ ಹುಲಿ ಹೇಳುತ್ತೆ, ಎಲೇ ಕಪಿಯೇ, ಇನ್ನೊಂದ್ಸರಿ ಹೇಳ್ತದೆ, ಎಲೇ ಕಪಿಯೇ, ನೀನು ಕಥಕನಿಗೆ ಸಹಾಯ ಮಾಡ್ತಾ ಇದೀಯಾ, ಆದರೆ ಇವನ ನೀಚ ಬುದ್ಧಿ ನಿನಗೆ ಗೊತ್ತಿಲ್ಲ. ಈಗಾಗಲೇ ಒಂದು ಕತೆ ಇದೆ, ಕಂಬಳಕ. ನೋಡಿ, ಕಂಬಳಕ ಹಾಗೂ ಶಿವಭೂತಿಗೆ ಆದಂತಹ ಈ ಒಂದು ಸಂದರ್ಭ ನಿನಗೂ ಬಂದ್ರೂ ಬರಬಹುದು ಅಂತೇಳಿ ಹೇಳುತ್ತೆ. ಆ ಕತೆ ಏನು ಹೇಳುತ್ತೆ ಹುಲಿ ಅಂತ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಮಕ್ಕಳೇ, ಈಗಾಗಲೇ ನಾವು ಮೊದಲನೇ ಮತ್ತು ಎರಡನೇ ಭಾಗದ ಅರ್ಥವನ್ನು ತಿಳಿದುಕೊಂಡಿದ್ದೀವಿ. ಈಗ ಮುಂದೆ ಓದ್ತೀನಿ, ಗಮನಿಸ್ಕೊಳ್ಳಿ. ಒಂದು ದೊಡ್ಡ ಕಾಡಿನಲ್ಲಿ ಕಂಬಳಕನೆಂಬ ಬೇಡನು ಒಂದು ಹುಲಿಯನ್ನು ಅಟ್ಟಿಸಿಕೊಂಡು ಬರಲು ಪ್ರಾಣ ಭಯದಿಂದ ದಿಕ್ಕು ಕಾಣದೆ ಒಂದು ಹಳೆಯ ಬಾವಿಯಲ್ಲಿ ಆತನು ಬಿದ್ದನು. ಆ ಹುಲಿಯು ಕೋಪಂತಂದನಾಗಿ ತಾನು ಅದೇ ಬಾವಿಯಲ್ಲಿ ಬಿದ್ದಿತು. ಅಷ್ಟರಲ್ಲಿ ಚಪಲಕನೆಂಬ ಒಂದು ಕಪಿಯು ನೀರು ಕುಡಿಯಬೇಕೆಂದು ಬಾವಿಯ ಬಳಿಗೆ ಬಂದಿತು. ಆ ಸಂದರ್ಭದಲ್ಲಿ ದಾರಿ ತೋರದೆ ಬಾವಿಯ ದಡವನ್ನು ಹಿಡಿದುಕೊಂಡು ಜೋತಾಡುತ್ತಿದ್ದ ಸರ್ಪವನ್ನು ಬಳ್ಳಿ ಎಂದು ತಿಳಿದು ಹಿಡಿಯಲು ಹೋಗಿ ಸರ್ಪ ಸಹಿತ ಕಪಿ ಬಾವಿಯಲ್ಲಿ ಬಿದ್ದಿತು. ಅಷ್ಟರಲ್ಲಿ ತೀರ್ಥಯಾತ್ರಿಯಾದ ಶಿವಭೂತಿ ಎಂಬ ಬ್ರಾಹ್ಮಣನು ಬಾಯಾರಿ ಬಾವಿಯ ಬಳಿ ಬಂದನು. ಆ ಬಾವಿಯನ್ನು ಕಂಡು ತನ್ನ ಕೈಯಲ್ಲಿದ್ದ ತಂಬಿಗೆಯನ್ನು ಬಳ್ಳಿಯಿಂದ ಕಟ್ಟಿ ನೀರಲ್ಲಿ ಬಿಟ್ಟನು. ಅದನ್ನು ಹುಲಿ ಹಿಡಿಯಿತು.
ಶಿವಭೂತಿಗೆ ಮೇಲಕ್ಕೆ ಎಳೆಯುವಾಗ ಭಾರವೆನಿಸಿದರೂ ಅದನ್ನು ನೋಡೋಣವೆಂದು ಬಲವಾಗಿ ಹಿಡಿದು ಮೇಲಕ್ಕೆ ತೆಗೆದನು. ಹುಲಿ ಹೊರಕ್ಕೆ ಬಂದು ನಮಸ್ಕರಿಸುವುದನ್ನು ಕಂಡು ಬ್ರಾಹ್ಮಣನು ಆಶ್ಚರ್ಯಪಟ್ಟನು. ನೀನು ಈ ಬಾವಿಯಲ್ಲಿ ಬಿದ್ದ ಕಾರಣವೇನು ಎಂದು ಕೇಳಿದನು. ಆಗ ಹುಲಿ ತಾನು ಬೇಡನೋ ಸರ್ಪನೋ ಕಪಿಯೋ ಬಿದ್ದ ಕಾರಣವನ್ನು ಹೇಳಿ, ನಿಮ್ಮ ಕೃಪೆಯಿಂದ ಮೃತ್ಯಕೂಪದಿಂದ ಪಾರಾಗಿ ಬದುಕಿದೆ. ಇಲ್ಲಿಗೆ ತೋರುವ ದೊಡ್ಡ ಪರ್ವತದ ತಪ್ಪಲ ಗುಹೆಯಲ್ಲಿ ನಾನಿರುವೆ, ಅಲ್ಲಿಗೆ ಬನ್ನಿ, ನಿಮಗೆ ಅಮೂಲ್ಯವಾದ ವಸ್ತುಗಳನ್ನು ಕೊಡುವೆನು ಎಂದಿತು. ಆಗ ಹೇಳುತ್ತೆ ಕಪಿ ಕೇಳ್ತಾ ಇದೆ, ಏನು ಆ ಕತೆ ಹುಲಿರಾಯ, ಹೇಳು ಏನು ಆ ಕತೆ. ಆಗ ಹುಲಿ ಹೇಳ್ತಾ ಇದೆ, ಕಂಬಳಕ ಎಂಬ ಬೇಡನನ್ನು ಈ ಹುಲಿಯು ಅಟ್ಟಿಸಿಕೊಂಡು ಬರ್ತಾ ಇರುತ್ತೆ ನೋಡಿ. ಇವನು ಕಂಬಳಕ ಬೇಡನು ಈ ಹುಲಿಯು ಅಟ್ಟಿಸಿಕೊಂಡು ಬರ್ತಾ ಇದೆ. ಕಂಬಳಕನು ಈ ಹುಲಿಯ ರಭಸ ನೋಡಿ ಇವನು ಓಡಿ ಹೋಗಿ ಬಾವಿಯಲ್ಲಿ ಬಿದ್ದುಕೊಂಡ್ಬಿಡ್ತಾನೆ. ಯಾರೋ ಕಂಬಳಕ ಎಂಬವನು ಹುಲಿಯ ರಭಸಕ್ಕೆ ಹೋಗಿ ಇವನು ಬಾವಿಯಲ್ಲಿ ಬಿದ್ದೋಗ್ತಾನೆ, ದಾರಿ ಕಾಣದಿರ. ಈ ಹುಲಿಯು ಕೋಪವಾಗಿ ಉಗ್ರವಾಗಿ ಹೋಗ್ತಾ ಇದೆ, ರಭಸವಾಗಿ ಅವನ್ನ ತಿಂದಾಕಬೇಕು ಅಂತ ಹೇಳಿ ಹೋಗಿದ ತಕ್ಷಣ ಏನಾಯಿತು, ಇದಕ್ಕೂ ದಾರಿ ಕಾಣದೆ ಬಾವಿಯಲ್ಲಿ ಬಿದ್ದೋಗ್ಬಿಟ್ಟಿದೆ. ಅದೇ ರೀತಿ ಏನು ಮಾಡುತ್ತೆ, ಒಂದು ಕಪಿಯು ನೀರು ಕುಡಿಯಲು ಬಂದಿರುತ್ತೆ ಬಾವಿ ಹತ್ರ. ಇದಕ್ಕೆ ಗೊತ್ತಾಗಲ್ಲ ಹೆಂಗೆ ನೀರು ಕುಡಿಬೇಕು ಅಂಥೇಳಿ ಓಡಾಡ್ತಾ ಇರುತ್ತೆ. ಇಲ್ಲಿ ಒಂದು ಸರ್ಪ ಇರುತ್ತೆ, ಸರ್ಪ ನೇತಾಡ್ತಾ ಇರುತ್ತೆ. ಸರ್ಪ ಬಾವಿ ಒಳಗೆ ನೇತಾಡ್ತಾ ಇರುತ್ತೆ. ಇದು ಹಗ್ಗ ಅಂತ ಹೇಳಿಬಿಟ್ಟು ಇದನ್ನು ಸರ್ಪವನ್ನು ಹಿಡ್ಕೊಂಡಿದ್ದೆ ಜೋತಾಡ್ತಾ ಇರುತ್ತೆ, ಜೋಕಾಲಿ ಆಡ್ತಾ ಇರುತ್ತೆ. ಪಾಪ ಎಷ್ಟು ಅಂತ ಭಾರ ತಡ್ಕೊಳಕ್ಕಾಗುತ್ತೆ ಕಪಿ ಅಲ್ವಾ. ಈ ಸರ್ಪ ಸಮೇತವು ಬಾವಿಯಲ್ಲಿ ಬಿದ್ದೋಗ್ಬಿಟ್ಟಿರುತ್ತೆ. ಸೊ ಈಗ ಬಾವಿಯಲ್ಲಿ ನಾವು ಸರ್ಪ, ಕಪಿ, ಕಂಬಳಕ ಎಂಬ ಬೇಡನು, ಹುಲಿಯು, ನಾಲ್ಕು ಪ್ರಾಣಿಗಳು ಈ ಒಂದು ಬಾವಿಯಲ್ಲಿ ಬಿದ್ದೋಗ್ಬಿಟ್ಟಿರುತ್ತೆ. ಈ ಸನ್ನಿವೇಶವು ಹುಲಿಯು ಕಪಿಗೆ ಹೇಳ್ತಾ ಇರೋದು ನೆನಪಿಟ್ಕೊಳ್ಳಿ. ಅದೇ ರೀತಿ ಹೇಳ್ತಾ ಇದೆ ಹುಲಿ. ಆ ಸಮಯದಲ್ಲೇ ಬ್ರಾಹ್ಮಣನೊಬ್ಬ ನೀರು ಕುಡಿಯಲು ಬರ್ತಾನೆ ಬಾವಿಯ ಬಳಿ. ಬ್ರಾಹ್ಮಣನಿಗೆ ನೀರಿನ ದಾಹ ಆಗಿರುತ್ತೆ. ಅವನ ಹತ್ರ ಒಂದು ತಂಬಿಗೆ ಅಂದರೆ ಚೆಂಬಿರುತ್ತೆ. ಆ ಚೆಂಬಿಗೆ ಹಗ್ಗವನ್ನು ಕಟ್ಟಿ ಒಂದು ಬಾವಿಯೊಳಕ್ಕೆ ಬಿಡ್ತಾನೆ. ಬಿಟ್ಟರೆ ನೀರಿನ ಕೊಳ ಇಷ್ಟಿರುತ್ತೆ ಅಲ್ವಾ, ಅದನ್ನ ಎಷ್ಟೊತ್ತು ಹೇಳೋದು ಸುಲಭ ಅಲ್ವೇ. ಅದನ್ನು ಏನು ಮಾಡುತ್ತೆ ಅಂದರೆ ಹುಲಿಯು ಗಟ್ಟಿಯಾಗಿ ಆ ಒಂದು ಹಗ್ಗವನ್ನು ಹಿಡ್ಕೊಂಡ್ಬಿಟ್ಟಿರುತ್ತೆ, ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಈ ಬ್ರಾಹ್ಮಣನು ಅದು ಏನೇ ಆಗಲಿ ಅದನ್ನು ನೋಡಲೇಬೇಕು ಅಂತ ಹೇಳಿಬಿಟ್ಟು ಮೇಲಕ್ಕೆ ಎತ್ತುತ್ತಾ ಇದ್ದಾನೆ. ಬರ್ತಾ ಇದೆ. ಹುಲಿ ಮೇಲಕ್ಕೆ ಬಂತು. ಈ ಬ್ರಾಹ್ಮಣನು ನೋಡ್ದ. ಆಗ ಹುಲಿಯು ನಮಸ್ಕರಿಸಿತು. ಪೂಜ್ಯರೇ, ನನ್ನ ಪ್ರಾಣಾಪಾಯದಿಂದ ಕಾಪಾಡಿದ್ದೀರಿ, ನೀವು ಪ್ರಾಣ ರಕ್ಷಣೆ ಮಾಡಿದ್ದೀರಿ, ಧನ್ಯವಾದಗಳು ಪೂಜ್ಯರೇ ಅಂತ ಹೇಳಿ ಬ್ರಾಹ್ಮಣನ ಹತ್ರ ಮನವಿ ಮಾಡ್ಕೊಳ್ತಾ ಇದೆ. ಬ್ರಾಹ್ಮಣರೇ, ನಾನು ಈ ತಪ್ಪಲದ ಗುಹೆಯಲ್ಲಿ ವಾಸವಾಗಿದ್ದೇನೆ, ನೀವು ಅಲ್ಲಿಗೆ ಎಂದಾದರೂ ಬನ್ನಿ, ನಾನು ನಿಮಗೆ ಅಮೂಲ್ಯವಾದ ವಸ್ತುಗಳನ್ನು ಕೊಡ್ತೀನಿ ಅಂತ ಹೇಳುತ್ತೆ ಹುಲಿ. ಮುಂದೆ ಏನಾಗುತ್ತೆ ಅಂತ ನೋಡೋಣ ಮುಂದಿನ ಭಾಗದಲ್ಲಿ. ಮಕ್ಕಳೇ, ಈಗ ಮುಂದಿನ ಭಾಗವನ್ನು ಓದ್ತೀನಿ, ಗಮನಿಸಿ. ಆಗ ಶಿವಭೂತಿ ನೀನು ಹೇಳಿದ ಉಳಿದ ಪ್ರಾಣಿಗಳನ್ನು ಹೊರಕ್ಕೆ ತೆಗೆದು ತೀರ್ಥಯಾತ್ರೆ ಮುಗಿಸಿ ಹಿಂದಿರುಗಿ ಬರುವಾಗ
ನಿನ್ನಲ್ಲಿಗೆ ಬರುವೆನೆಂದು ಹೇಳಿದನು. ಅದಕ್ಕೆ ಆ ಹುಲಿ, ಹಾಗಾದರೆ ಬೇಡನೊಬ್ಬನನ್ನು ತೆಗೆಯಬೇಡಿರಿ. ನೀಚನಿಗೆ ಎಷ್ಟೇ ಉಪಕಾರ ಮಾಡಿದರೂ ಒಳ್ಳೆಯದನ್ನು ಮಾಡುವವನಲ್ಲ. ನೀಚನಿಗೆ ಉಪಕಾರವನ್ನು ಮಾಡಿದರೆ ಅಪಕಾರವನ್ನೇ ಬಗೆಯುತ್ತಾನೆ. ಹಾವಿಗೆ ಹಾಲೆರೆದರೆ ವಿಷ ಮಾತ್ರ ಅಧಿಕವಾಗುತ್ತದೆ. ಇದನ್ನು ತಿಳಿದು ನಡೆದುಕೊಳ್ಳಿ ಎಂದು ಹೇಳಿ ಹೋಯಿತು. ಆ ಬ್ರಾಹ್ಮಣನು ಬಾವಿಯಲ್ಲಿ ಬಿದ್ದಿದ್ದ ಸರ್ಪವನ್ನು, ಕಪಿಯನ್ನು ತೆಗೆದನು. ಅವು ಹೊರಬಂದು ನಮಸ್ಕರಿಸಿದವು. ಕಪಿಯು ಮೊದಲಿಗೆ, ಪೂಜ್ಯರೇ, ನಿಮ್ಮ ಪ್ರಸಾದದಿಂದ ನನಗೆ ಪುನರ್ಜನ್ಮವಾಯಿತು. ನಾನು ಬದರಿಕಾಶ್ರಮ ವನದಲ್ಲಿರುವೆ. ಅಲ್ಲಿಗೆಂದಾದರೂ ತಾವು ಬಂದಾಗ ನನ್ನಿಂದಾದ ಉಪಕಾರ ಮಾಡುವನೆಂದು ಹೇಳಿ ಹೋಯಿತು. ಸರ್ಪನು, ನೀವು ನನಗೆ ಪ್ರಾಣೋಪಕಾರವನ್ನು ಮಾಡಿದ್ದೀರಿ. ನಿಮಗೇನಾದರೂ ಕಷ್ಟ ಬಂದಲ್ಲಿ ನನ್ನನ್ನು ನೆನೆದ ಕೂಡಲೇ ಬಂದು ತಮ್ಮ ಸೇವೆ ಮಾಡಿ ಹೋಗುವೆ ಎಂದು ಹೇಳಿ ಹೋಯಿತು. ಆಗ ಬ್ರಾಹ್ಮಣನು ತನ್ನ ಮನಸ್ಸಿನಲ್ಲಿ ಹೀಗೆಂದು ಆಲೋಚಿಸಿದನು, ಆ ಬೇಡನನ್ನು ಹೊರತೆಗೆದರೆ ಕೆಡಕಾಗುವುದೆಂದು ಆ ಹುಲಿ ಹೇಳಿ ಹೋಯಿತಷ್ಟೇ. ಪರೋಪಕಾರ ಎಂದಾದರೂ ನೀಚ ಕಾರ್ಯವೇ? ಈ ಪುರುಷನನ್ನು ತೆಗೆಯದಿದ್ದಲ್ಲಿ ನಾನು ಪುರುಷನಾಗುವೆ. ತನಗಾಗುವುದಾಗಲಿ ಎಂದು ಆ ಬೇಡನನ್ನು ಹೊರಕ್ಕೆ ತೆಗೆದನು. ಹಾಗೆ ಹೊರಗೆ ಬಂದ ಬೇಡನು ನಮಸ್ಕರಿಸಿ, ನಿಮ್ಮಿಂದಾಗಿ ಬದುಕಿದೆ. ನಾನು ಪದ್ಮನಗರದಲ್ಲಿ ವಾಸವಾಗಿರುವೆ. ತಮಗೆ ಅನುಕೂಲವಾದಾಗ ಅತ್ತ ಕಡೆ ಬನ್ನಿ, ನನ್ನಿಂದಾದಷ್ಟು ಉಪಚರಿಸುವೆನೆಂದು ಹೇಳಿ ಹೊರಟು ಹೋದನು. ಮಕ್ಕಳೇ, ಈಗಾಗಲೇ ಬ್ರಾಹ್ಮಣನು ಹುಲಿಯನ್ನು ಆಚೆ ತೆಗೆದಿರ್ತಾನೆ. ಬ್ರಾಹ್ಮಣನ ಹೆಸರು ಶಿವಭೂತಿ ಅಂತ. ಈ ಬ್ರಾಹ್ಮಣನು ಹುಲಿಯನ್ನು ಆಚೆ ತೆಗೆದಿರ್ತಾನೆ. ಹುಲಿ ನಮಸ್ಕರಿಸಿ, ನಾನು ಈ ಪಕ್ಕದ ಪರ್ವತದ ತಪ್ಪಲಿನಲ್ಲಿದ್ದೇನೆ ಅಂತ ಹೇಳುತ್ತೆ. ಆಗ ಬ್ರಾಹ್ಮಣನು, ನೀನು ಹೇಳಿದ ಉಳಿದ ಪ್ರಾಣಿಗಳನ್ನೆಲ್ಲ ತೆಗೆದು ನಾನು ನನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸ್ತೇನೆ. ಬರುವ ಸಮಯದಲ್ಲಿ ನಾನು ನಿನ್ನನ್ನು ಭೇಟಿಯಾಗುತ್ತೇನೆ ಅಂಥೇಳಿ ಬ್ರಾಹ್ಮಣನು ಹುಲಿಗೆ ಹೇಳ್ತಾನೆ. ಆಗ ಹುಲಿ, ಪೂಜ್ಯರೇ, ಈ ಬಾವಿಯಲ್ಲಿ ಬೇಡನೊಬ್ಬನನ್ನು ತೆಗೆಯಬೇಡಿ, ಬೇಡನೊಬ್ಬನನ್ನು ತೆಗೆಯಬೇಡಿ. ಅವನು ನೀಚನು. ನಾವು ಎಷ್ಟೇ ಉಪಕಾರ ಮಾಡಿದರೋ ಅವನು ನಮಗೆ ಅಪಕಾರವನ್ನೇ ಬಗೆಯುತ್ತಾನೆ ಅಂಥೇಳಿ ಹೊರಟೋಗುತ್ತೆ. ಆಗ ಬ್ರಾಹ್ಮಣನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿ ಕಪಿಯನ್ನು ಹೊರ ತೆಗೀತಾನೆ. ಕಪಿಯು ಹೊರಗೆ ಬಂದು ನಮಸ್ಕರಿಸಿ, ಪೂಜ್ಯರೇ, ನನ್ನನ್ನು ನೀವು ಪ್ರಾಣಾಪಾಯದಿಂದ ಕಾಪಾಡಿದ್ದೀರಿ. ನಾನು ಈ ಬದರಿಕಾ ಆಶ್ರಮದಲ್ಲಿ ವಾಸವಾಗಿದ್ದೇನೆ. ನೀವೆಂದಾದರೂ ಅಲ್ಲಿಗೆ ಬಂದರೆ ನಾನು ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಅಂಥೇಳಿ ಕಪಿ ಹೇಳಿ ಹೊರಟೋಗುತ್ತೆ. ಅದೇ ರೀತಿ ಸರ್ಪವನ್ನು ಸಹ ಹೊರ ತೆಗೆಯುತ್ತಾನೆ ಬ್ರಾಹ್ಮಣನು. ಸರ್ಪವು, ಪೂಜ್ಯರೇ, ನನ್ನನ್ನು ಪ್ರಾಣೋಪಕಾರದಿಂದ ಕಾಪಾಡಿದ್ದೀರಿ. ನೀವು ಎಂದಾದರೂ ಕಷ್ಟದಲ್ಲಿದ್ದರೆ ನನ್ನನ್ನು ನೆನೆದ ಕೂಡಲೇ ನಾನು ಅಲ್ಲಿಗೆ ಬಂದು ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಅಂಥೇಳಿ ಹೊರಟೋಗ್ಬಿಡುತ್ತೆ. ಆಗ ಬ್ರಾಹ್ಮಣನು ಆಲೋಚನೆ ಮಾಡ್ತಾನೆ. ಹುಲಿ ಮಾತ್ರ ಈ ಬೇಡನನ್ನು ಹೊರತೆಗೆಬೇಡಿ ಅಂತ ಹೇಳಿರುತ್ತೆ. ಆಗ ಆಲೋಚನೆ ಮಾಡ್ತಾನೆ, ನಾನು ಇವನನ್ನು ಬಾವಿಯಿಂದ ಹೊರಗಡೆ ತೆಗೆದಿದ್ದರೆ ನಾನು ಕಾಪುರುಷನಾಗುತ್ತೇನೆ ಅಂಥೇಳಿ ಬ್ರಾಹ್ಮಣನು ಆಲೋಚನೆ ಮಾಡ್ತಾನೆ. ನನಗೆ ಯಾವುದೇ ಒಂದು ಆಪತ್ತು ಬರಲಿ ಅಂಥೇಳಿ ಬೇಡನನ್ನು ಬಾವಿಯಿಂದ ಹೊರ ತೆಗೆಯುತ್ತಾನೆ. ಆಗ ಬೇಡನು ನಮಸ್ಕರಿಸಿ, ಪೂಜ್ಯರೇ, ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ದೀರಿ. ನಾನು ಬದುಕಿದ್ದೇನೆ. ನಾನು ಪದ್ಮನಗರದಲ್ಲಿ ವಾಸವಾಗಿದ್ದೇನೆ. ನೀವು ಎಂದಾದರೂ ಅಲ್ಲಿಗೆ ಬಂದರೆ ನನ್ನ ಕೈಲಾದಷ್ಟು ಸೇವೆಯನ್ನು ಮಾಡುತ್ತೀನಿ ಅಂಥೇಳಿ ಮುಂದೆ ಹೋಗ್ತಾನೆ. ಬ್ರಾಹ್ಮಣ
ಈ ಒಂದು ಎಲ್ಲ ವಿಚಾರಗಳನ್ನು ಕೇಳಿಸ್ಕೊಂಡು ಮುಂದೆ ತೀರ್ಥಯಾತ್ರೆ ಪ್ರಯಾಣ ಮಾಡ್ತಾನೆ. ಮುಂದೆ ಯಾವ ರೀತಿ ಏನೇನೆಲ್ಲ ಆಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಮಕ್ಕಳೇ, ಈಗ ಮುಂದಿನ ಭಾಗವನ್ನು ಓದ್ತೀನಿ, ಗಮನಿಸಿ. ಶಿವಭೂತಿಯು ಕೆಲ ಕಾಲ ತೀರ್ಥಯಾತ್ರೆ ಮಾಡಿ ಹಿಂತಿರುಗಿ ಬರುತ್ತಿರಲು ಹುಲಿಯು ಕಂಡು ನಮಸ್ಕರಿಸಿ ತಾನಿರುವ ಗುಹೆಗೆ ಕರೆದುಕೊಂಡು ಹೋಯಿತು. ತನ್ನಲ್ಲಿದ್ದ ಬೆಲೆಬಾಳುವ ಹಾರ, ಉಂಗುರ, ಕಿರೀಟಾದಿ ಆಭರಣಗಳನ್ನು ಕೊಟ್ಟು ಸತ್ಕರಿಸಿ ಬೀಳ್ಕೊಟ್ಟಿತು. ಶಿವಭೂತಿ ಸಂತೋಷದಿಂದ ಬದರಿಕಾಶ್ರಮವನಕ್ಕೆ ಬಂದು ಒಂದು ಮಾವಿನ ಮರದಡಿಯಲ್ಲಿ ವಿಶ್ರಮಿಸಿಕೊಳ್ಳಲು ಕುಳಿತನು. ಅಲ್ಲಿಯ ಕಪಿ ಕಂಡು ಅತಿ ಪ್ರೀತಿಯಿಂದ ನಮಸ್ಕರಿಸಿ ಹಲಸು, ಮಾವು, ನೇರಳೆ, ಕಿತ್ತಳೆ, ಬಾಳೆ ಮೊದಲಾದ ಹೊಸ ಹೊಸ ಹಣ್ಣುಗಳನ್ನು ತಂದುಕೊಟ್ಟಿತು. ಶಿವಭೂತಿಯು ಫಲಗಳನ್ನು ತಿಂದು ಸಂತೋಷಪಟ್ಟು ಅಂದು ಅಲ್ಲಿಯೇ ಉಳಿದು ಕೆಲವು ದಿನಗಳ ಬಳಿಕ ಬೇಡನಾದ ಕಂಬಳಕನ ಮನೆಯನ್ನು ಸೇರಿದ. ಮಕ್ಕಳೇ, ಈಗಾಗಲೇ ಎಲ್ಲ ಪ್ರಾಣಿಗಳನ್ನು ಮತ್ತು ಬೇಡನನ್ನು ಬ್ರಾಹ್ಮಣ ಹೊರತೆಗೆದು ತೀರ್ಥಯಾತ್ರೆ ಮುಂದುವರಿಸ್ತಾ ಇರ್ತಾನೆ. ಮುಂದುವರಿಸೋ ಕೆಲ ದಿನಗಳ ಕಾಲ ಹಿಂತಿರುಗಿ ಬರ್ತಾ ಇರ್ತಾನೆ. ಒಂದು ಪರ್ವತದಲ್ಲಿ ಹುಲಿಯು ಈ ಬ್ರಾಹ್ಮಣನನ್ನು ನೋಡುತ್ತೆ. ಹುಲಿಯು ಬ್ರಾಹ್ಮಣನನ್ನು ಕಂಡು ನಮಸ್ಕರಿಸಿ, ಪೂಜ್ಯರೇ, ಆವತ್ತು ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ದೀರ ನೀವು, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನನಗೆ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ನಿಮಗೆ ಅಂಥೇಳಿ ಈ ಹುಲಿ ಇರುವಂತಹ ಗುಹೆಗೆ ಕರೆದುಕೊಂಡು ಹೋಗುತ್ತೆ. ಕರೆದುಕೊಂಡು ಹೋಗಿ ಅಲ್ಲಿ ಆ ಗುಹೆಯಲ್ಲಿದ್ದಂತಹ ಹಾರ, ಕಿರೀಟ ಮುಂತಾದ ಆಭರಣಗಳನ್ನು ಕೊಟ್ಟು ಬೀಳ್ಕೊಡುಗೆ ಕೊಡುತ್ತೆ. ಮತ್ತು ಈ ಬೀಳ್ಕೊಡುಗೆ ಕೊಟ್ಟಂತಹ ಆಭರಣಗಳನ್ನು ತೆಗೆದುಕೊಂಡು ಮುಂದೆ ಬರ್ತಾ ಇದ್ದಾನೆ ಬ್ರಾಹ್ಮಣ ನಡೆದುಕೊಂಡು. ಬದರಿಕಾಶ್ರಮ ವನಕ್ಕೆ ಸೇರಿದ. ಅಲ್ಲಿ ಒಂದು ಮಾವಿನ ಮರದ ಕೆಳಗಡೆ ವಿಶ್ರಮಿಸಲು ಕುಳಿತುಕೊತಾನೆ. ಆಗ ಆ ಬದರಿಕಾಶ್ರಮ ವನದಲ್ಲಿರುವಂತಹ ಕಪಿ ಈ ಬ್ರಾಹ್ಮಣನನ್ನು ನೋಡಿ, ಪೂಜ್ಯರೇ ಅಂಥೇಳಿ ನಮಸ್ಕರಿಸಿ, ನೋಡಿ ಕಪಿ ಪೂಜ್ಯರೇ ಅಂಥೇಳಿ ನಮಸ್ಕರಿಸಿ, ನೀವು ಆ ದಿನ ನನ್ನನ್ನು ಬಾವಿಯಿಂದ ಕಾಪಾಡಿದ್ದೀರಿ ಅಂಥೇಳಿ ಹಣ್ಣು ಹಂಪಲುಗಳನ್ನು ಎಲ್ಲ ತಂದು ಕೊಡುತ್ತೆ. ಯಾವ್ಯಾವ ಹಣ್ಣು ತಂದು ಕೊಡುತ್ತೆ ನೋಡೋಣ. ಹಲಸು, ಮಾವು, ನೇರಳೆ, ಕಿತ್ತಳೆ, ಬಾಳೆ. ಹಲಸಿನ ಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು, ಕಿತ್ತಳೆ ಹಣ್ಣು, ಬಾಳೆಹಣ್ಣು, ಈ ತರಹ ಹೊಸ ಹೊಸ ಹಣ್ಣುಗಳನ್ನು ತಂದು ಬ್ರಾಹ್ಮಣನಿಗೆ ಕೊಟ್ಟಿರುತ್ತೆ. ಬ್ರಾಹ್ಮಣನು, ಶಿವಭೂತಿ ಬ್ರಾಹ್ಮಣನು ಆ ಹಣ್ಣು ಹಂಪಲುಗಳನ್ನು ತಿಂದು ಅಂದು ಅಂದರೆ ಆ ದಿನ ಅಲ್ಲೇ ಉಳಿದುಕೊಳ್ತಾನೆ. ಕೆಲವು ದಿನಗಳ ನಂತರ ಬೇಡನು ಅಂದರೆ ಕಂಬಳಕನ ಮನೆ ಸೇರಿಕೊಳ್ತಾನೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಮುಂದಿನ ಭಾಗವನ್ನು ಓದ್ತೀನಿ, ಗಮನಿಸಿ. ಬೇಡನು ಕಂಡು ನಮಸ್ಕರಿಸಿ ಪೆಚ್ಚು ಮೊರೆ ಮಾಡಿ ನಿಂತನು. ಆಗ ಶಿವಭೂತಿ, ಏಕೆ, ಏನು ಯೋಚಿಸುತ್ತಿರುವೆ ಎಂದಾಗ ಬೇಡನು, ತಾವು ಬಂದಿರುವಿರಿ, ಆದರೆ ತಮ್ಮನ್ನು ಸತ್ಕರಿಸಲು ನನ್ನ ಬಳಿ ಏನೂ ಇಲ್ಲ ಎಂದನು. ಅದಕ್ಕೆ ಬ್ರಾಹ್ಮಣ, ಚಿಂತಿಸಬೇಡ ಎಂದು ತನ್ನ ಬಳಿಯಿದ್ದ ಅಮೂಲ್ಯ ಆಭರಣಗಳನ್ನು ತೋರಿಸಿದನು. ಆಗ ಆ ಬೇಡ ಬ್ರಾಹ್ಮಣನು ತನಗೆ ಹಿತವನ್ನು ಉಂಟು ಮಾಡುವನೆಂದೆನು ತಿಳಿಯದೆ ಅಹಿತವನ್ನು ಎಣಿಸಿದನು. ಆ ನಗರವನ್ನು ಆಳುವ ಅರಸನಲ್ಲಿಗೆ ಹೋಗಿ, ದೇವಾ, ನೀವು ಧರಿಸುವ ಆಭರಣಗಳನ್ನು ತಂದ ಒಬ್ಬ ಬ್ರಾಹ್ಮಣ ನನ್ನ ಮನೆಯಲ್ಲಿರುವನು ಎಂದು ದೂರಿದನು. ಅರಸನು ತನ್ನ ಸೇನಾಧಿಪತಿಗೆ ಆಜ್ಞಾಪಿಸಿದ. ಅವನು ಬಂದು ಬ್ರಾಹ್ಮಣನ
ಕೈಯಲ್ಲಿದ್ದ ಆಭರಣಗಳನ್ನೆಲ್ಲ ಕಸಿದುಕೊಂಡು ಸೆರೆಮನೆಯಲ್ಲಿಟ್ಟ. ಕೆಲವು ದಿನಗಳು ಕಳೆಯಲು ಬ್ರಾಹ್ಮಣನಿಗೆ ಸರ್ಪ ಹೇಳಿದ ಮಾತು ನೆನಪಾಯಿತು. ಹಾವನ್ನು ಸ್ಮರಿಸಿಕೊಂಡ ತಕ್ಷಣವೇ ಹಾವು ಕಾಣಿಸಿಕೊಂಡು ನಮಸ್ಕರಿಸಿ ನನ್ನಿಂದೇನಾಗಬೇಕು ಕೇಳಿತು. ಬ್ರಾಹ್ಮಣ ನಡೆದ ಸಂಗತಿಯನ್ನು ಹೇಳಿದನು. ಅದಕ್ಕೆ ಸರ್ಪ, ಇದು ಯಾವ ಮಹಾಕಾರ್ಯ? ಅರಸನ ಹಿರಿಯ ಮಗನನ್ನು ಈಗಲೇ ಹೋಗಿ ಕೊಂದು ಬಿಡುವೆನು. ನಿಮಗಲ್ಲದೆ ಗುಣ ಮಾಡಲು ಬೇರೆ ಯಾರಿಗೂ ಸಾಧ್ಯವಾಗದಂತೆ ಮಾಡುವೆನು. ನೀವು ಬಂದು ನೀರನ್ನು ಅಭಿಮಂತ್ರಿಸಿ ಹಾಕಿದ ಕೂಡಲೇ ನಿದ್ದೆಯಿಂದ ಎದ್ದವನಂತೆ ಹೇಳುವನು. ಆಗ ನಿಮ್ಮ ಉದ್ದೇಶವನ್ನು ನೆರವೇರಿಸಿಕೊಳ್ಳಿ ಎಂದು ಹೊರಟಿತು. ಕೆಲವು ದಿನಗಳ ನಂತರ ಬೇಡನ ಮನೆ ಬ್ರಾಹ್ಮಣನು ಸೇರಿಕೊಂಡಿರ್ತಾನೆ. ಇಬ್ಬರು ಮುಖಾಮುಖಿಯಾಗಿ ನಿಂತ್ಕೊಂಡಿರ್ತಾರೆ. ಆಗ ಬೇಡನು ಆಶ್ಚರ್ಯಕರವಾಗಿ, ಅಂದರೆ ಏನು ಮಾಡೋದು, ಇವರಿಗೆ ಹೇಗಾದರೂ ಸಹಾಯ ಮಾಡಬೇಕಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂಥೇಳಿ ಆಲೋಚನೆ ಮಾಡಿ ನಿಂತ್ಕೊಂಡಿರ್ತಾನೆ. ಆಗ ಬ್ರಾಹ್ಮಣನು, ಅಪ್ಪ ಬೇಡ, ಏನು ಚಿಂತಿಸ್ತಿದ್ದೀಯಾ, ಏನದು ಅಂತ ಕೇಳ್ತಾನೆ. ಆಗ ಬೇಡನು, ಸ್ವಾಮಿ, ನನ್ನ ಹತ್ರ ಉಪಚರಿಸಲು ನನ್ನ ಬಳಿ ಏನೂ ಇಲ್ಲ ಎಂದು ಹೇಳ್ತಾನೆ. ಆಗ ಬ್ರಾಹ್ಮಣನು, ಚಿಂತಿಸಬೇಡ ಅಂಥೇಳಿ ಆತನ ಕೈಯಲ್ಲಿದ್ದ, ಆದರೆ ಹುಲಿ ಕೊಟ್ಟಿರುತ್ತಲ್ವ ಆ ಆಭರಣಗಳನ್ನು ಇವನಿಗೆ ಬೇಡನಿಗೆ ಕೊಡ್ತಾನೆ. ಈ ಬೇಡನು, ಅರೆ ಇದೇನಿದು ಆಭರಣಗಳೆಲ್ಲ ಕೊಡ್ತಾ ಇದ್ದಾನೆ ಅಂಥೇಳಿ, ಓ ಈ ಬ್ರಾಹ್ಮಣನು ಏನೋ ನನಗೆ ತೊಂದರೆ ಕೊಡಕ್ಕೆ ಬಂದಿದ್ದಾನೆ ಅಂಥೇಳಿ ಆಲೋಚನೆ ಮಾಡ್ತಾನೆ. ಉಪಕಾರ ಮಾಡಿದ್ದಾನೆ ಪಾಪ ಬ್ರಾಹ್ಮಣ, ಇವನು ಅವನ ಆಲೋಚನೆ ಮಾಡಿ ನನಗೇನು ಮಾಡಿದ್ದಾನೆ ಅಂಥೇಳಿ ತಿಳ್ಕೊಂಡು ಆ ಊರಿನ, ಅಂದರೆ ಪದ್ಮನಗರ ಊರಿನ ರಾಜ ಅವನ ಆಸ್ಥಾನದ ಬಳಿ ಹೋಗ್ತಾನೆ. ದೇವಾ, ನೀವು ಧರಿಸುವ ಆಭರಣಗಳನ್ನು ಹೊತ್ತು ತಂದ ಬ್ರಾಹ್ಮಣನು ನನ್ನ ಮನೆಯಲ್ಲಿದ್ದಾನೆ. ಇಗೋ ಈಗಲೇ ಬನ್ನಿ ಹಿಡೀರಿ ಅಂತ ಹೇಳಿ ಈ ಬೇಡನು ರಾಜನಿಗೆ ಹೇಳ್ತಾನೆ. ಆಗ ರಾಜ ತನ್ನ ಸೇನಾಧಿಪತಿಯನ್ನು ಆಜ್ಞಾಪಿಸ್ತಾನೆ, ಹೋಗೋ ಆ ಬ್ರಾಹ್ಮಣನನ್ನು ಹಿಡಿದು ಆ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಬಾ ಅಂತ ಹೇಳಿ ರಾಜ ಆಜ್ಞಾಪಿಸ್ತಾನೆ. ಆಗ ಸೇನಾಧಿಪತಿ ಬಂದು ಇವನ ಬಳಿ ಇದ್ದಂತಹ ಆಭರಣಗಳನ್ನೆಲ್ಲ ಕಸಿದು ಮುಂದೆ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಅರಮನೆಯಲ್ಲಿ ಈ ಬ್ರಾಹ್ಮಣನ ಹತ್ರ ಇದ್ದಂತಹ ಎಲ್ಲ ಆಭರಣಗಳನ್ನು ಕಸಿದು ಇವನನ್ನು ಸೆರೆಮನೆಯಲ್ಲಿ ಇಡ್ತಾರೆ. ಸೆರೆಮನೆ ಅಂದರೆ ಜೈಲು, ಆಗಿನ ಕಾಲದಲ್ಲಿ ಸೆರೆಮನೆ ಅಂತ ಕರಿತಾ ಇದ್ರು. ಈ ಸೆರೆಮನೆಯಲ್ಲಿ ಇಡ್ತಾರೆ ಇವನ್ನ. ಕೆಲವು ದಿನಗಳು ಕಳೆಯಿತು. ಈಗ ಇವನಿಗೆ ಅಂದು ಬಾವಿಯಲ್ಲಿ ಕಾಪಾಡಿದಂತಹ ಹಾವು ನೆನಪಾಗುತ್ತೆ. ಆ ಹಾವು ಏನು ಹೇಳಿರುತ್ತೆ, ನೀವು ಎಂದಾದರೂ ಕಷ್ಟದ ಸಮಯದಲ್ಲಿದ್ದರೆ ನನ್ನನ್ನು ಸ್ಮರಿಸಿ ತಕ್ಷಣವೇ ನಾನು ಬಂದು ಬಿಡುತ್ತೇನೆ ಅಂಥೇಳಿ ನೆನಪಿಸ್ಕೊಳ್ತಾ ಇರ್ತಾನೆ. ಬ್ರಾಹ್ಮಣ ನೆನಪಿಸ್ಕೊಳ್ತಾ ಇರ್ತಾನೆ. ಆಗ ತಕ್ಷಣವೇ ಹಾವು ಪ್ರತ್ಯಕ್ಷವಾಗಿಬಿಡುತ್ತೆ. ಹಾವು ಪ್ರತ್ಯಕ್ಷವಾಗಿ ಅವನ ಕಣ್ಮುಂದೆ ನಿಂತುಕೊಳ್ಳುತ್ತೆ. ಆಗ ಬ್ರಾಹ್ಮಣ ಹಾವಿಗೆ ಹೇಳ್ತಾನೆ, ಹೀಗೆಲ್ಲ ನಡೆಯಿತು, ಹಿಂದಿನ ಕಥೆಯೆಲ್ಲ ಹೇಳಿ ಸರ್ಪಕ್ಕೆ ಹೇಳುತ್ತೆ. ಹಾಗಾಗಿ ನನ್ನನ್ನು ಬಂಧಿಸಿಬಿಟ್ಟಿದ್ದಾರೆ, ನನ್ನನ್ನು ನೀನೇ ಕಾಪಾಡಬೇಕು ಅಂಥೇಳಿ ಸರ್ಪದ ಬಳಿ ಬ್ರಾಹ್ಮಣನು ಕೇಳ್ಕೊತಾನೆ. ಆಗ ಸರ್ಪವು, ಇದೆಯಂತಹ ಮಹಾಕಾರ್ಯ, ಬ್ರಾಹ್ಮಣರೇ, ಶಿವಭೂತಿ ಬ್ರಾಹ್ಮಣರೇ, ಇದೆಂಥ ಮಹಾಕಾರ್ಯ, ನಾನು ಈಗಲೇ ಹೋಗಿ ಅರಸನ ಹಿರಿಯ ಮಗನನ್ನು ಕೊಂದು ಬಿಡುತ್ತೇನೆ ಅಂಥೇಳಿ ಹೇಳುತ್ತೆ. ಈ ಕಚ್ಚಿದ ಕೂಡಲೇ ಅವನು ನಿದ್ದೆಗೆ ಜಾರುತ್ತಾನೆ. ಬೇರೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ನೀವು ನೀರನ್ನು ಅಭಿಮಂತ್ರಿಸಿದ ಕೂಡಲೇ ಅವನು ನಿದ್ದೆಯಿಂದ ಎದ್ದೇಳುವಂತೆ ಮಾಡುತ್ತೇನೆ ಅಂಥೇಳಿ ಅಲ್ಲಿಂದ ಹೊರಟು ಹೋಗ್ಬಿಡುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ.
ಈಗ ಮುಂದಿನ ಭಾಗವನ್ನು ಓದ್ತೀನಿ, ಗಮನಿಸಿ. ಹಾವು ಅರಸನ ಮಗನನ್ನು ಕಚ್ಚಿದ ರಾಜಕುಮಾರನನ್ನು ಬದುಕಿಸಲು ಅನೇಕ ಗಾರುಡಿಗರು ಬಂದು ತಮ್ಮ ತಮ್ಮ ತಿಳುವಳಿಕೆಗೆ ಅನುಗುಣವಾಗಿ ವೈದ್ಯ ಮಾಡಿದರೂ ಆಗಲಿಲ್ಲ. ಆಗ ಅರಸ ತನ್ನ ಮಗನನ್ನು ಗುಣಪಡಿಸಿದವನಿಗೆ ಬೇಡಿದ್ದನ್ನು ನೀಡುವೆನು ಎಂದು ಡಂಗೂರ ಸಾರಿದ. ಅದನ್ನು ತಿಳಿದ ಶಿವಭೂತಿ ತಾನು ಬದುಕಿಸುವೆನೆಂದು ಹೇಳಲು ಅವನನ್ನು ಸೆರೆಮನೆಯಿಂದ ಬಿಡಿಸಿ ಕರೆತಂದರು. ತನ್ನ ಬಳಿಯಿದ್ದ ನೀರನ್ನು ಅಭಿಮಂತ್ರಿಸಿ ರಾಜಕುಮಾರನ ಮೇಲೆ ಪ್ರೋಕ್ಷಿಸಿದನು. ರಾಜಕುಮಾರನು ಬೊಂಕನೆ ಎದ್ದು ಕುಳಿತನು. ಅರಸನು ಕಂಡು ಸಂತೋಷಪಟ್ಟು ಶಿವಭೂತಿಗೆ ತನ್ನೆಲ್ಲ ಐಶ್ವರ್ಯವನ್ನು ಕೊಟ್ಟು ಆತನಿಗೆ ಬೇಡನಿಂದ ಒದಗಿಯ ಅವಸ್ಥೆಯನ್ನು ತಿಳಿದು ಆ ಬೇಡನನ್ನು ಯಮಪುರಿಗೆ ಅಟ್ಟಿದನು ಎಂದು ಹುಲಿ ಕಪಿಗೆ ಹೇಳಿತು. ಆಗ ಕಪಿ, ನೀನು ಎಷ್ಟೇ ಹೇಳಿದರೋ ಈತನನ್ನು ನೂಕಲಾರೆ ಎಂದು ಬೇಡನನ್ನು ರಕ್ಷಿಸಿಕೊಂಡಿತು. ಅಲ್ಲಿಂದ ಹುಲಿ ಹೊರಟು ಹೋಯಿತು. ಇತ್ತ ಆ ಕಪಿ ಬೇಡನಿಗೆ ತುಂಬ ಹಸಿವಾಗಿರಬೇಕೆಂದು ಹಣ್ಣು ಹಂಪಲುಗಳನ್ನು ತರಲು ಹೊರಟಿತು. ಆಗ ಪಾಪಕರ್ಮ ಆ ಕಪಿಯ ಮರಿಗಳನ್ನು ಕಂಡು, ಇವು ನನ್ನ ಕುಟುಂಬಕ್ಕೆ ಒಂದೆರಡು ದಿನಗಳವರೆಗೆ ಆಹಾರವಾದೀತು ಎಂದುಕೊಂಡು ಎತ್ತಿಕೊಂಡು ಹೋದನು. ಸರ್ಪವು ನಾನು ಅರಸನ ಮಗನನ್ನು ಕಚ್ಚಿಬಿಡ್ತೀನಿ ಅಂತೇಳಿ ಹೊರಟು ಹೋಗುತ್ತೆ. ನೀವು ಆಗ ನಿಮ್ಮ ಉದ್ದೇಶವನ್ನು ಪೂರೈಸಿಕೊಳ್ಳಿ ಅಂಥೇಳಿ ಹೊರಟು ಹೋಗುತ್ತೆ. ಹೋಗ್ತಾ ಇದೆ ಅರಸನ ಹಿರಿಯ ಮಗನನ್ನು ಹುಡುಕೊಂಡು ಹಾವು ಹೋಗ್ತಾ ಇದೆ. ಅರಸನ ಮಗನನ್ನು ಕಚ್ಚಿತು. ಹಾವು ಅರಸನ ಮಗನನ್ನು ಕಚ್ಚಿತು. ಅನೇಕ ರಾಜರು ಬಂದರು, ಅನೇಕ ಗಾರುಡಿಗರು ಬಂದರು. ಅಂದರೆ ಅನೇಕ ವೈದ್ಯರು, ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಆಗಿನ ಕಾಲದಲ್ಲಿ ಗಾರುಡಿಗರು ಅಂತ ಹೇಳ್ತಾ ಇದ್ದರು. ನಾಟಿ ವೈದ್ಯ ಮಾಡುವಂಥವರು. ಇವರು ಎಲ್ಲ ಅವರಿಗೆ ತಿಳಿದಂತಹ ಔಷಧಿಯನ್ನು ಕೊಟ್ಟು ಕಾಪಾಡೋಣ ಅಂತ ಬಂದಿದ್ದಾರೆ. ಆದರೆ ರಾಜಕುಮಾರನು ನಿದ್ದೆಯಿಂದ ಎದ್ದೊಳ್ಳೇ ಇಲ್ಲ. ಆಗ ತಕ್ಷಣವೇ ಅರಸ ಡಂಗೂರವನ್ನು ಸಾರಿದ. ಏನಂತಂದರೆ, ನನ್ನ ಐಶ್ವರ್ಯ ಅಂತಸ್ತನ್ನು ಎಲ್ಲ ಕೊಡ್ತೇನೆ, ನನ್ನ ರಾಜಕುಮಾರನನ್ನು ಬದುಕಿಸಿದರೆ ನನ್ನ ಐಶ್ವರ್ಯ ಅಂತಸ್ತನ್ನೆಲ್ಲ ಕೊಟ್ಟುಬಿಡ್ತೇನೆ ಅಂತ ಹೇಳ್ತಾನೆ. ಆಗ ಸೆರೆಮನೆಯಲ್ಲಿದ್ದಂತಹ ಶಿವಭೂತಿ ಹೇಳ್ತಾನೆ, ಸ್ವಾಮಿ, ನಾನು ನಿಮ್ಮ ಮಗನನ್ನು ರಕ್ಷಿಸುತ್ತೇನೆ ಅಂಥೇಳಿ. ಆಗ ತಕ್ಷಣವೇ ಸೆರೆಮನೆಯಿಂದ ಶಿವಭೂತಿಯನ್ನು ಬಿಡಿಸ್ಕೊಂಡು ಬರ್ತಾರೆ. ಆಗ ಶಿವಭೂತಿ ತನ್ನಲ್ಲಿದ್ದ ನೀರನ್ನು ಅಭಿಮಂತ್ರಿಸಿ, ಅಂದರೆ ಮಂತ್ರ ಹೇಳಿಬಿಟ್ಟು ಪ್ರೋಕ್ಷಣೆ ಮಾಡ್ತಾನೆ. ರಾಜಕುಮಾರನ ಮೇಲೆ ಪ್ರೋಕ್ಷಣೆ ನೀರನ್ನು ಚೆಲ್ತಾನೆ. ಆ ನೀರನ್ನು ಹಾಕಿದ ಕೂಡಲೇ ನಿದ್ದೆಯಿಂದ ಎದ್ದಂತೆ ಎದ್ದೊಳ್ತಾ ಇದ್ದಾನೆ. ರಾಜಕುಮಾರ ಬಾ ಅಂತ ಎದ್ದೊಳ್ತಾ ಇದ್ದಾನೆ. ಎದ್ದೊಳಿದ ತಕ್ಷಣವೇ ಅರಸನಿಗೆ, ಅರೇ ನನ್ನ ಮಗ ಜೀವಂತದಿಂದ ಬಂದುಬಿಟ್ಟ ಇದ್ದಾನೆ ಅಂಥೇಳಿ ಅರಸನಿಗೆ ತುಂಬ ಸಂತೋಷವಾಗುತ್ತೆ. ಆಗ ಬ್ರಾಹ್ಮಣನಿಗೆ ತನ್ನಲ್ಲಿದ್ದ ಒಡವೆಗಳನ್ನೆಲ್ಲ ಕೊಟ್ಟು ಇವನನ್ನು ಸತ್ಕರಿಸುತ್ತೇನೆ. ಆಗ ಈ ಬ್ರಾಹ್ಮಣ ಆ ಬೇಡನನ್ನು ಯಾವ ರೀತಿ ನನ್ನನ್ನು ಇಲ್ಲಿಗೆ ಕರೆತಂದ ಅಂಥೇಳಿ ಎಲ್ಲ ಮಾಹಿತಿಯನ್ನು ಅರಸನಿಗೆ ಹೇಳ್ತಾನೆ. ಆಗ ಅರಸನು ಆ ಬೇಡನನ್ನು ಯಮಪುರಿಗೆ ಅಟ್ತಾನೆ. ಅಂದರೆ ಯಮಪುರಿ ಅಂದರೆ ಯಮಲೋಕದಲ್ಲಿ ಯಾವ ರೀತಿ ಚಿತ್ರಹಿಂಸೆ ಕೊಡ್ತಾರೋ ಆ ರಾಜನ ಆಸ್ಥಾನದಲ್ಲಿ ಒಂದು ಕೋಣೆಗೆ ನೂಕ್ತಾನೆ. ಹುಲಿ ಕಪಿಗೆ ಈ ಕಥೆಯನ್ನು ಹೇಳುತ್ತೆ. ಈ ಒಟ್ಟಾರೆ ಕಥೆಯನ್ನು ಕೇಳಿ ಈ ಕಪಿ, ಇಲ್ಲ ಸಾಧ್ಯವೇ ಇಲ್ಲ, ನಾನು ಬೇಡನನ್ನು ನೂಕುವುದಿಲ್ಲ ಅಂತ ಕೊನೆಯ ಬಾರಿ ಹೇಳುತ್ತೆ. ಈ ಎಷ್ಟೇ ಹೇಳಿದ್ರೇನೋ ಕತೆ, ಹುಲಿ ಈ ಕಪಿ ಇಲ್ಲ, ನಾನು ಒಪ್ಕೊಳ್ಳೋದಿಲ್ಲ, ನಾನು ಇವನನ್ನು ನೂಕಲಾರೆ ಅಂಥೇಳಿ ಹೇಳುತ್ತೆ. ಆಗ ಹುಲಿ ಹೊರಟು ಹೋಗುತ್ತೆ. ಹುಲಿ ವಾಪಸ್ಸು ಹೊರಟು ಹೋಗುತ್ತೆ. ಏನು ಮಾಡಿದ್ರೇನೋ ಅವನು ಮರದಿಂದ ಇಳಿಯೋದಿಲ್ಲ, ಈ ಹುಲಿ ಕಚ್ಚೋದಿಲ್ಲ. ಹಾಗಾಗಿ ಹೇಳಿಬಿಟ್ಟು ಹೊರಟೋಗುತ್ತೆ. ಆಗ ಕಪಿ
ವಾನರ ಬೇಡ, ಎಷ್ಟೊತ್ತಿದ್ದ ಇಂದ್ರ ಪಾಪ ಮರದಲ್ಲಿ ಕೂತ್ಕೊಂಡು ಕತೆ ಹೇಳಬೇಕಾದ್ರೆ ಏನು ಸುಲಭನ? ಕತೆ ಹೇಳ್ಕೊಂಡು ಹುಲಿ ಕೆಳಗಡೆಯಿಂದ ಕತೆ ಹೇಳ್ತಾ ಇದೆ, ಮೇಲೆ ಬೇಡನಿದ್ದಾನೆ. ಕೇಳಿಸ್ಕೊಂಡು ಇವನಿಗೆ ಬೇಡನಿಗೆ ಆಹಾರ ಏನೂ ಇರೋದಿಲ್ಲ. ಸೊ ಇವನಿಗೆ ಬೇಡನಿಗೆ ಹಣ್ಣು ಹಂಪಲುಗಳನ್ನು ತಂದು ಕೊಡಲು ಕಪಿಯು ಹೋಗುತ್ತೆ. ಆಗ ಈ ಬೇಡನು, ನೀಚನು, ನಿಕೃಷ್ಟನು ಏನು ಮಾಡ್ತಾನೆ ಗೊತ್ತಾ? ಆ ಮರದಲ್ಲಿದ್ದಂತಹ ಕಪಿ ಮರಿಗಳನ್ನು ನೋಡಿ, ನನಗೆ ಈ ಒಂದು 2-3 ದಿನ ನನಗೆ ಆಹಾರವಾಗ್ಬೋದು ಅಂಥೇಳಿ ಈ ಬೇಡನು, ನಿಕೃಷ್ಟನು ಆ ಕಪಿ ಮರಿಗಳನ್ನು ಎತ್ಕೊಂಡು ಹೋಗ್ಬಿಡುತ್ತಾನೆ. ಇಲ್ಲಿಗೆ ಈ ಕತೆ ಮುಕ್ತಾಯವಾಗುತ್ತೆ. ಈ ಒಂದು ಗದ್ಯದಲ್ಲಿ ನಾವು ಸಾರಾಂಶ ಏನು ತಿಳ್ಕೊಬೇಕಂದ್ರೆ, ನಾವು ಉಪಕಾರ ಮಾಡಿದವರಿಗೆ ಅಪಕಾರವನ್ನು ಮಾಡಬಾರದು. ಅರ್ಥ ಮಾಡ್ಕೊಳ್ಳಿ. ನಮ್ಮ ಸ್ನೇಹಿತರು ಯಾರಾದರೂ ಸಹಾಯ ಮಾಡ್ತಾರೆ, ಅವನಿಗೆ ಬೆನ್ನ ಹಿಂದೆ ಚೂರಿ ಹಾಕೋ ಕೆಲಸ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ. ಇದು ಈ ಒಂದು ಗದ್ಯ ಭಾಗದ ಸಾರಾಂಶವಾಗಿದೆ. ಈಗ ನಾನು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನಿಸಿ. ಚಿಲ್ಡ್ರನ್, now I am going to explain in English. In this lesson, the writer described about hunter, tiger and monkey. There was a hunter lived in a garden called Kamyaka. He went for hunting one day, but he missed the aim, so the tiger came to attack him. He climbed on the tree to safeguard himself. The monkey protected him. The tiger was annoyed with the monkeys. Tiger said to the monkey that you are going to have problems like Kambalaka and Shivabhuti. Monkey asked the tiger that what was that story. Tiger started to saying the story. In a big forest there was a hunter who fell in a well. After, a tiger chased him, and also the tiger fell in the well. There came a monkey to drink water. Monkey caught the snake thinking it's as rope. They both fell in the well. One of the Brahmina passed by the well. He had vessel in his hand. He tied a thread on it and saved them all. Everyone thanked Brahmina and said will help him when needed. Once the Brahmina came where tiger lived, and tiger gave him lot of gifts. Later he went to the monkey. Monkey gave fruits and he was happy. Later he saw the hunter and spoke to him. Hunter said he did not have anything. So the Brahmina gave him the wealth, but the hunter betrayed him and informed the king. The king arrested the Brahmina. Once when Brahmina met the snake said that it can bite the king, but the king will come to life only after the Brahmina spray the water on the king. Brahmina and the snake planned so, and they got the money back, and the hunter got punishment. This is the story narrated by the tiger. The monkey helped the hunter. The tiger went away. The monkey gave the fruits to the hunter, but the cruel hunter took away the babies of the monkey. Children, I hope
this chapter is clear to you. See in the next video. Take care. Bye bye.